ನೀವು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡುವಾಗ ಈ ತರ ಒಂದು ಎರರ್ ಬರ್ತಾ ಇದೆ. ನೋ ರೆಕಾರ್ಡ್ ಫೌಂಡ್ ಫಾರ್ ದಿಸ್ ಸರ್ಚ್ ಕ್ರೈಟೇರಿಯಾ ಅಂತ ಹೇಳಿ. ಈ ತರ ಯಾಕೆ ಬರ್ತಾ ಇದೆ? ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ನಂಬರ್ ಇದೆ, ರಿಜಿಸ್ಟ್ರೇಷನ್ ಸೊ ಅಷ್ಟೆಲ್ಲ ಇದ್ರೂ ಕೂಡ ಈ ತರ ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ರೀಸನ್ ಇದೆ. ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ನಿಂದ ನೀವು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನ ಡೌನ್ಲೋಡ್ ಮಾಡುವಾಗ ನಿಮಗೆ ಒಂದು ಎರರ್ ಬರ್ತಾ ಇದೆ. ಅದು ಏನು ಎರರು, ಅದನ್ನ ಸಾರ್ಟ್ ಔಟ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟ್ರನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಈ ಒಂದು ಪೋರ್ಟಲ್ಗೆ ನೀವು ಲಾಗಿನ್ ಆಗಿ. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡುವಾಗ ಈ ತರ ಒಂದು ಎರರ್ ಬರ್ತಾ ಇದೆ. ನೋ ರೆಕಾರ್ಡ್ ಫೌಂಡ್ ಫಾರ್ ದಿಸ್ ಸರ್ಚ್ ಕ್ರೈಟೇರಿಯಾ ಅಂತ ಹೇಳಿ. ಈ ತರ ಯಾಕೆ ಬರ್ತಾ ಇದೆ? ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ನಂಬರ್ ಇದೆ, ರಿಜಿಸ್ಟ್ರೇಷನ್ ಸೊ ಅಷ್ಟೆಲ್ಲ ಇದ್ರೂ ಕೂಡ ಈ ತರ ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಆ ಒಂದು ರೀಸನ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ, ಈ ತರ ಬಂದ್ರೆ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ. ಸೊ ವೀಕ್ಷಕರೇ ನೋಡಿ, ಮೊದಲು ನೀವು ನಿಮ್ಮ ಒಂದು, ನಾನು ನಿಮ್ಗೆ ಇಲ್ಲಿ ಆ ರೀಸನ್ ಏನು ಅಂತ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಥರ ಒಂದು ಎರರ್ ಎದಕ್ಕೆ ಬರುತ್ತೆ ಅಂತ ಹೇಳಿ ಅಂತಂದರೆ, ನೀವು ಇವಾಗ ನೋಡಿ ನಿಮ್ಮ ಹತ್ರ ಒಂದು ಬರ್ತ್ ಸರ್ಟಿಫಿಕೇಟ್ ಇದೆ. ಸೊ ಇದು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅಂತ ಅನ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ನಂಬರ್ ಇದೆ. ಈ ನಂಬರ್ ಇದ್ರೆ ಸಾಕಾಗಲ್ಲ, ನೀವು ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ. ಸೊ ಏನು ಬೇಕು ಹಾಗಿದ್ರೆ ಅಂತ ಅನ್ನೋ ಒಂದು ಪ್ರಶ್ನೆ ನಿಮಗೆ ಹುಟ್ಟುತ್ತೆ. ಮೊದಲು ಈ ಒಂದು ಬರ್ತ್ ಸರ್ಟಿಫಿಕೇಟು ಆನ್ಲೈನ್ನಲ್ಲಿ ಡಿಜಿಟಲೈಸ್ ಆಗಿರಬೇಕು. ಅಂದರೆ ಆನ್ಲೈನ್ನಲ್ಲಿ ಈ ಒಂದು ಡೇಟಾನ ನೀವು ಎಂಟ್ರಿ ಮಾಡಿಸಿರ್ಬೇಕು. ಅವಾಗ ಮಾತ್ರ ನಿಮಗೆ ಇಲ್ಲಿ ಡಿಜಿಟಲೈಸ್ ಆಗಿರುವಂಥ ಒಂದು QR ಕೋಡ್ ಬರುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, QR ಕೋಡ್ ಅಂತಾರೆ ಇದಕ್ಕೆ. ಇದು QR ಕೋಡ್ ಇರಬೇಕು. ಇಲ್ಲಿ ನಂಬರ್ ಕೂಡ ಇರುತ್ತೆ ನೋಡಿ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರುವಂಥದ್ದು. ಈ QR ಕೋಡ್ನಲ್ಲಿ GSC ನಂಬರ್ ಅಂತ ಹೇಳಿ ಇದಕ್ಕೆ ಅಂತಾರೆ. ಸೊ ಇದು QR ಕೋಡ್ ಇದ್ರೆ ಮಾತ್ರ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಎರಡು ಒಂದೇ ತರಾನೇ ಕಾಣ್ತಾ ಇದೆ, ಆದ್ರೆ ಇಲ್ಲಿ ಡಿಜಿಟಲೈಸ್ ಆಗಿಲ್ಲ, ಸರಿನಾ? ಇಲ್ಲಿ ಯಾವುದೇ ತರ ಒಂದು QR ಕೋಡ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ನಿಮ್ಗೆ ಎಲ್ಲಿ ಸರ್ಚ್ ಮಾಡಿದ್ರು ಇಲ್ಲಿ ಎಲ್ಲಿ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಈ ನಂಬರ್ ಅನ್ನ ಹಾಕಿದ್ರೆ ನಿಮ್ಗೆ ಆ ತರ ನೋ ರೆಕಾರ್ಡ್ ಫೌಂಡ್ ಫಾರ್ ದಿಸ್ ಕ್ರೈಟೇರಿಯಾ ಅಂತ ಹೇಳಿ ಬರುತ್ತೆ. ಸೊ ಈ ಒಂದು QR ಕೋಡ್ ಜನರೇಟ್ ಆಗಿತ್ತಂತಂದ್ರೆ ನೀವು ಈ ನಂಬರನ್ನು ಹಾಕಿದ ತಕ್ಷಣನೇ ನಿಮ್ಮ ಒಂದು ಡೇಟಾ, ನಿಮ್ಮ ಒಂದು ಡೀಟೇಲು ಶೋ ಆಗುತ್ತೆ. ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ನೀವು ಆನ್ಲೈನಿಂದ ಡೌನ್ಲೋಡ್ ಮಾಡುವಾಗ ಇನ್ನೂ ಏನಾದರೂ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರೆ ನನ್ನ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ. ನಾನು ನಿಮ್ಮ ಒಂದು ಪ್ರಾಬ್ಲಮ್ಗೆ ನಾನು ಕೂಡ ಸೊಲ್ಯೂಷನ್ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.